ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲ್ ಬಿರಿಯಾನಿ. ನೋಡಿ, ನಾನೊಂದು KG ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ತೊಳೆದು ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ನೋಡೋಣ. ಅದಕ್ಕೆ ಏನೇನು ಮಸಾಲೆ ಬೇಕು ನೋಡಿ. 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಮೊಸರು ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ, ನಾವು ಕಲಿಸಿದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ ಬಿರಿಯಾನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಇರಿಬೇಕು. ನೋಡಿ, ನೀವೇ ನೋಡ್ತಾ ಇರ್ಬೋದು ಕಲಸಿದ ಮೇಲೆ ಯಾವ ಕಲರ್ ಬಂದಿದೆ ನೋಡಿ. ಈಗ 1 ನಿಮಿಷ ಮುಚ್ಚಿಕ್ಬಿಡೋಣ. ಬನ್ನಿ, ಈಗ ಮಸಾಲೆಗೆ ಹಾಕೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ. ಈಗ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ, ರುಬ್ಬಿದ ಮೇಲೆ ಯಾವ ಥರ ಬಂದಿದೆ ನೋಡ್ತಾ ಇರ್ಬೋದು ನೀವು. ಬನ್ನಿ, ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು 5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಎಣ್ಣೆ ಇದ್ದಷ್ಟು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು. ಈಗ ಪಲಾವ್ ಸಾಮಾನು ಹಾಕ್ತಾಯಿದ್ದೀನಿ ನಾನು. ಒಂದ್ಸಲಿ ಮಿಕ್ಸ್ ಮಾಡ್ಕೊಳೋಣ. ಎಣ್ಣೆಲಿ ಅದ್ರದ್ದು ಗಮ್ ಅನ್ನೋದೆಲ್ಲ ಬಿಟ್ಕೋಬೇಕು. ಬನ್ನಿ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳೋಣ. ದಯವಿಟ್ಟು ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ ನಾಟಿ ಸ್ಟೈಲ್ ಬಿರಿಯಾನಿ. ಈ ಥರದಲ್ಲಿ ಟ್ರೈ ಮಾಡಿ, ತುಂಬಾ ಸೂಪರಾಗಿ ಬರುತ್ತೆ. ನೋಡಿ, ಈರುಳ್ಳಿ ಕಲರ್ ಬಂದಿದೆ. ಈಗ ನಾನು ಕಲ್ಸಿ ಮಾಡಿಕೊಂಡಿದ್ನೆಲ್ಲ ಚಿಕನ್ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಎಲ್ಲ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ, 1 ಸ್ಪೂನಷ್ಟು ಈಗ ಅರಿಶಿಣ ಹಾಕ್ತಾಯಿದ್ದೀನಿ ನಾನು. ಅರಿಶಿಣ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪೆಲ್ಲ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಫುಲ್ಲು ಚಿಕನ್ಗೆ ಅರಿಶಿಣ ಮತ್ತು ಉಪ್ಪು ಚೆನ್ನಾಗಿ ಹಿಡಿಬೇಕು ಅಂತ ತನಕ ಫ್ರೈ ಮಾಡ್ಕೊಳೋಣ. ನೋಡಿ, ಈಗ ನಾನು 1 ಟೊಮೊಟೊ ಕಟ್ ಮಾಡಿಕೊಂಡಿದ್ದೆ, ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಮಿಕ್ಸ್ ಮಾಡಿದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ ನಾಟಿ ಸ್ಟೈಲ್ ಬಿರಿಯಾನಿ. ನೋಡಿ, ನಾವು ಅವಾಗೆ ಮಸಾಲೆ ರುಬ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಈಗ ನಾನು. ನೋಡಿ, ಹಾಕಿದ್ಮೇಲೆ ಈಗ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ, ಕುದೀತಿದೆ. 1 ಸ್ಪೂನಷ್ಟು ಗರಂ ಮಸಾಲೆ, ಧನಿಯಾ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲೆ, ಬಿರಿಯಾನಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿರಿಯಾನಿ ಪೌಡ್ರು ಚೆನ್ನಾಗಿ ಚಿಕನ್ಗೆ ಹಿರಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಎಷ್ಟು ಬೆಂದಿದೆ, ಎಣ್ಣೆಲೇ ಬೆಂದೋಗ್ಬಿಡ್ತದೆ. ಒಂದು ವಿಸಿಲ್ ಕೂಗಿದ್ರೆ ಸಾಕು, ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ. ನೋಡಿ ಎಣ್ಣೆ ಬಿಡ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಿದೆ ಬೆಂದು. ನೋಡಿ ಈಗ ಅಕ್ಕಿ ತೊಳೆದು ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ನಾನು 1 ನಿಮಿಷನೇ ನೆನೆಸಿ ಮಡಿಕೊಂಡಿದ್ದೆ ಅಕ್ಕಿನ. ನಿಮಗೆ ಟೈಮ್ ಇಲ್ಲ ಅಂದರೆ ಹಾಗೆ ತೊಳೆದು ಹಾಕೋಬೋದು. ನಾನು 1 ನಿಮಿಷ ನೆನೆಸಿ ಮಡಿಕೊಂಡಿದ್ದೆ. ನೋಡಿ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಕುದೀತಿದೆ. ನಾನೀಗ 1.5 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ನೆನೆಸಿಕೊಂಡಿರೋದ್ರಿಂದ ನಾನು 1.5 ಲೋಟ ಮಾತ್ರ ನೀರು ಹಾಕ್ತಾಯಿದ್ದೀನಿ. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ, ನೋಡಿ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ ಲಾಸ್ಟಿಗೆ ಒಂದೇ 1 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ನಾನು. ಅದು ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಹುಡುಗೆ ಆಗುತ್ತೆ. ಯಾವುದು ಸೀದೋಗೋದಾಗಲಿ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಒಂದೇ 1 ಸ್ಪೂನಷ್ಟು ಮೊಸರು ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ಮುಚ್ಚಳ ಹಾಕ್ತಾಯಿದ್ದೀನಿ ನಾನು. 1 ವಿಸಿಲ್ ಬಂದರೆ ಸಾಕು. ಬನ್ನಿ ಅದೇ ಕೂಗೋಷ್ಟೊತ್ತಿಗೆ ಮೊಸರು ಬಜ್ಜಿ ಮಾಡ್ಕೊಂಬರೋಣ. ನಾನು 1 ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಬೋದು. ನಾನು ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರ್ತದೆ ನಾಟಿ ಸ್ಟೈಲ್ ಬಿರಿಯಾನಿಗೆ. ನಾನೊಂದು ಚೂರದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು. ನೋಡಿ ಮೊಸರು ಬಜ್ಜಿ ರೆಡಿಯಾಗೋಷ್ಟೊತ್ತಿಗೆ ಈಗ ಬಿರಿಯಾನಿನೂ ಕೂಗಿದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೀವೇ ನೋಡ್ತಾ ಇರ್ಬೋದು, ಸೂಪರಾಗಿ ಆಗಿದೆ ನಾಟಿ ಸ್ಟೈಲ್ ಬಿರಿಯಾನಿ. ನೋಡಿ ಈಗ ಕಲಿಸೋಣ, ಬನ್ನಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಹುಡುಗಾಗಿದೆ. ನೀವೇ ನೋಡ್ತಾ ಇರ್ಬೋದು ಏನು ಸೂಪರಾಗಿ ಬೆಂದಿದೆ ಪೀಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚೂರು ಕದ್ರುಕೊಂಡಿಲ್ಲ. ಮೊಸರು ಹಾಕೋದ್ರಿಂದ ಮಟನು ಮತ್ತು ಚಿಕನ್ ಎಲ್ಲ ಒಂದು ಚೂರು ಕದ್ರಲ್ಲ. ನೋಡಿ ಬಿರಿಯಾನಿ ರೆಡಿಯಾಗಿದೆ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ದಯವಿಟ್ಟು ಫುಲ್ ವಿಡಿಯೋ ನೋಡಿ.